ಇಲ್ಲಿ ಇಂಟರ್ನ್ಯಾಷನಲಿ ಒಂದ್ಸಲ ಇಂಟರ್ನ್ಯಾಷನಲ್ ಒಂದ್ಸಲ ಯಾವುದೇ ಇಂಟರ್ನ್ಯಾಷನಲ್ ಬಂಕ್ ಮಾಡಿಬಿಟ್ಟು ಒಂದ್ಸಲ ಪಾರ್ಕ್ಗಳೆಲ್ಲ ಹೋಗಿದ್ದಾಗ ಇಂಟರ್ನ್ಯಾಷನಲ್ ಬಂಕ್ ಮಾಡಿದ್ದು. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಷ್ಟ್ರಲ್ಲಿ ನನ್ನ ಗಂಡ ಆಗಲೇ ಶಾವಿಗೆ ಉಪ್ಪಿಟ್ಟಾಗಿ ಸೋರಿಸ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲಿ. ಈಗ ಅದೇನು ಡಂಪ್ ಮಾಡ್ಕೊಂಡು ಅದೇ ಪಾತ್ರೆನ ತೊಳೆದು ಇಟ್ಕೊಂಡಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಫ್ರೈಡೇ ವ್ಲಾಗು ಇದೆ, ಸಂಡೇ ವ್ಲಾಗು ಇದೆ, ಮಂಡೇ ವ್ಲಾಗು ಇದೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಸೊ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿದ್ದೆ. ಅದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಯಾರ ಜೀವನದಲ್ಲಿ ಉಪ್ಪಿನ ದೀಪ ಹಚ್ಚಿ ಏನಾಗಿದೆಯೋ ಅದರಿಂದ ತೊಂದರೆಗೆ ಅದು ಅವ್ರವ್ರ ಅನುಭವ. ಬಟ್ ನನ್ನ ಜೀವನದಲ್ಲಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿದೆ. ಆ ತಾಯಿ ನಾನು ಕೇಳಿದ್ದನ್ನೆಲ್ಲ ಇಲ್ಲ ಅಂತ ಅಂದೇ ಇಲ್ಲ. ಸೊ ಅದೊಂಥರ ಬ್ಲೆಸ್ಡ್ ಫೀಲಿಂಗ್ ಆಯಿತಾ. ಈಗ ನೀವು ನೋಡ್ತಾ ಇರ್ಬೋದು, ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇಷ್ಟೊಂದು ಬ್ಯುಸಿಯಾಗಿರೋದು ಮನೆ ಕಡೆ ಓಡಾಟ, ಮನೆ ಕಟ್ಟಿಸ್ತಾ ಇರೋದ್ರಿಂದನೇ. ನಾನಲ್ಲ, ನಮ್ಮ ಅಕ್ಕ ಅವರು. ಸೊ ಅವರು ಫುಲ್ಲು ಬ್ಯುಸಿಯಾಗಿದ್ದಾರೆ. ಈಗ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ನಾವು ಹೀಗೆ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಬಟ್ ಕ್ಲಾರಿಟಿ ಅಷ್ಟೊಂದು ಬರಲಿಲ್ಲ. ಆಲ್ರೆಡಿ ಕತ್ಲೆ ಹಾಕೋ ಥರ ಆಗ್ತಾಯಿತ್ತು. ಅಂದರೆ ಸ್ವಲ್ಪ ವಿಡಿಯೋಗೆಲ್ಲ ಚೆನ್ನಾಗಿ ಬೆಳಕಿರ್ಬೇಕಲ್ವ. ಆಮೇಲೆ ಏನು ಮಾಡಿದ್ವಿ, ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ವಿ. ಸೊ ಮೀನಿಕ್ಕಿಯ ಸಾಂಗ್ ತುಂಬಾ ಟ್ರೆಂಡಿಂಗ್ ಇತ್ತಲ್ವ, ಅದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಮಾಡಲೇ ಇಲ್ಲ. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ನಮ್ಮ ಅಕ್ಕ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಅಕ್ಕ ಬಾವ ಅಂದರೆ ನಮಗೂ ಅಷ್ಟೇ ಒಂಥರ ಖುಷಿ. ಸೊ ಈಗ ನಾವು ರೀಸೆಂಟಾಗಿ ಏನು ಸೈಟ್ ಬೈ ಮಾಡಿದ್ವಲ್ಲ, ಅದು ಕೂಡ ಇದೇ ಲೇಔಟಲ್ಲೇ. ಸೊ ಇಲ್ಲಿ ಎಲ್ರದ್ದು ಇದೆ. ಫಸ್ಟು ನಗಂತಾರೆ, ಆಮೇಲೆ ಡೌಟ್ ಪಡ್ತಾರೆ, ಆಮೇಲೆ ಅಂತ ಒಂದು ಬರುತ್ತೆ ನೋಡಿ, ಅದನ್ನ ಮಾಡಿ ಸಾಕಾಗಿ. ಫ್ರೆಂಡ್ಸ್ ಇವಳು ಯಾರೋ ಗೊತ್ತಲ್ವಾ? ಯಾರು ಗೊತ್ತಿಲ್ಲ ಅನಿಸುತ್ತೆ, ಕೆಲವ್ರು ಗೊತ್ತಿರುತ್ತೆ. ಸೊ ನನ್ನ ಫ್ರೆಂಡು ನಂದಿತಾ ಅಂತ ಅಂದ್ಬಿಟ್ಟು. ಸೊ ನಂದ ಕಿರಣ ಅಂತ ಈಗ ನಾವು ಮನೆ ಕೊಡಿಸಿದ್ವಿ, ಮನೆ ತೊಗೊಂಡ್ರು ಅಂತ ಹೇಳ್ತಲ್ಲ. ಎಲ್ಲರೂ ಹೇಳ್ಬೇಕಂದ್ರೆ ನಾವು 4 ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದೀವಿ. ಅದರಲ್ಲಿ ಈಗ ನಾವು ಸೈಟ್ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ, ಅದು ಇದೇ ಲೇಔಟಲ್ಲೇ. ಈಗ ಇವಳು ಅಲ್ಲ ಇದ್ದಾಳೆ, ನಾವು ಅಲ್ಲ ಇದ್ದೀವಿ. ಇನ್ನೊಬ್ಳು ಪೂಜಾ, ಪೂಜಾ ಒಬ್ಳು ಮಿಸ್ ಆಗ್ತಾಳೆ. ಪೂಜಾ ಅಲ್ಲ, ವನಿತಾ ಅಲ್ವಾ? ನಾವು ಅಂದ್ಕೊಂಡೇ ಇರಲಿಲ್ಲ. ಬೇಡ, ಫಸ್ಟು ಸ್ಯಾಂಡ್ವಿಚ್ ತೊಗೊತೀನಿ. ಇಲ್ಲಿ ಇಂಟರ್ನ್ಯಾಷನಲಿ ಒಂದ್ಸಲ ಇಂಟರ್ನ್ಯಾಷನಲ್ ಒಂದ್ಸಲ ಯಾವುದೇ ಇಂಟರ್ನ್ಯಾಷನಲ್ ಬಂಕ್ ಮಾಡಿಬಿಟ್ಟು ಒಂದ್ಸಲ ಪಾರ್ಕ್ಗಳೆಲ್ಲ ಹೋಗಿದ್ದಾಗ ಇಂಟರ್ನ್ಯಾಷನಲ್ ಬಂಕ್ ಮಾಡಿದ್ದು ಕ್ಲಾಸಿಗೆ ಇಂಟರ್ನಲ್ಸ್ಗೆ ನಂಗೆ ದೇವರೇ ನೆನಪಿಲ್ಲ. ಸೆಕೆಂಡ್ ಇಂಟರ್ನಲ್ಸ್ ಬಂಕ್ ಮಾಡಿದಾಗ ಒಂದು ಪಾರ್ಕ್ ಕರ್ಕೊಂಡು ಹೋಗಿದ್ದೆ. ನೀನು ಒಂದಿದ್ದ ಅಂತ ನಂಗೆ ಗೊತ್ತಿಲ್ಲ ಏರಿಯಾ. ಹೌದಾಗ ನಾವೆಲ್ಲ ಮುಂದೆ ಫ್ಯೂಚರಲ್ಲಿ ಓದಿ ಮದುವೆ ಆಗಿ ಎಲ್ಲ ಮಾತಾಡ್ಕೊತಾ ಇದ್ವಿ, ಏನೇನೋ ಮಾತಾಡ್ಕೊತಿದ್ವಿ ಅವಾಗ. ಆದರೆ ಇವಾಗ ಮದುವೆ ಆಗಿ ಮಗು ಆಗಿದೆ, ಸಂಸಾರ. ನಮಗೆ ಕೆಲವು ಸಲ ಅನಿಸುತ್ತೆ, ಅಯ್ಯೋ ನಾವೆಲ್ಲ ಹಂಗೆ ಇದ್ದಿದ್ವಿ, ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಅಂದರೆ. ನಾವೇನು ಫುಲ್ಲು ಸ್ಟುಡಿಯಸ್ ಆಗಿ ಇರ್ತಾಯಿದ್ವಿ ಅಂದರೆ, ಇಂಜಿನಿಯರಿಂಗ್ ಮುಂಚೆ ಎಲ್ಲ ಇರ್ತಾಯಿದ್ವಿ. ನಾವು ಇಂಜಿನಿಯರಿಂಗಲ್ಲಂತೂ ಏನು ಒಂದಿನ ಬಂಕ್ ಮಾಡಿದೆ. ಡಿಪ್ಲೊಮಾ ಟಾಪರ್ ಆಗಿದ್ದೆ, ಇಂಜಿನಿಯರಲ್ಲಿ ಫುಲ್ ಎಂಜಾಯ್ ಇರುತ್ತೆ. ಆದರೆ ಇಂಟರ್ನಲ್ಸ್ ನಾಳೆ ಅಂದರೆ ಫುಲ್ ಕುತ್ಕೊಂಡು ಓದೋದು, ಇವತ್ತು ರಾತ್ರಿ ಎಲ್ಲ ಓದೋದು. ಫುಲ್ ಚೆನ್ನಾಗಿ ಓದ್ತಿದ್ದೆ ಗೈಸ್. ನಂಗೆ ತುಂಬ ಕಷ್ಟ ಆಗ್ತಿತ್ತು. ಡಿಪ್ಲೊಮಾಯಿಂದ ಇಂಜಿನಿಯರಿಂಗ್ ಬಂದಿದ್ದೆ, ಇವರು PUC ಮೇಲೆ ಬಂದಿದ್ದಲ್ವಾ, ಇವಳು ಮತ್ತು ವನಿತಾ ಫುಲ್ ಹಂಗೆ ಹೆಲ್ಪ್ ಮಾಡ್ತಿದ್ರು. ಓದನ್ನ ಕಲಿಸಿದೆ ಆ್ಯಕ್ಚುಲಿ ಅಂದರೆ ನನಗೆ. ಟೈಮ್ ಟೇಬಲ್ ಹಾಕೊಡ್ತಿದ್ದೆ ತಾನೆ, ಕ್ಯಾಬಲ್ಲಿ ಹೋಗ್ತಾ ಇದನ್ನು ಓದ್ಕೊಂಡು ಹೋಗು, ಮನೇಲಿ ಇಷ್ಟಿಂದ ಇಷ್ಟು ಟೈಮ್ ಇದನ್ನು ಓದ್ಕೊ ಅಂತೆಲ್ಲ ಫುಲ್ ಹೆಲ್ಪ್ ಮಾಡಿದ್ದಾಳೆ. ಸೊ ಫಸ್ಟ್ ಕ್ಲಾಸ್ ಅಗ್ರಿಗೇಟ್ ಇಟ್ಕೊಂಡು ಇವಾಗಲೂ ಅಷ್ಟೇ, ದಿನಕ್ಕೆ ಒಂದು 2 ಅವರ್ 3 ಅವರ್ ಮಾತಾಡೇ ಆಡ್ತೀವಿ. ಪಿನ್ ಟು ಪಿನ್ ಶೇರ್ ಮಾಡ್ಕೊಂಡಿದ್ರೆ ಸಮಾಧಾನ. ನೋಡಿದ್ರಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಅಲ್ಲಿ ಸೈಟ್ ಹತ್ರ ಹೋಗಿದ್ವಿ ಅಲ್ವಾ. ನಂದಿತಾ ಅವ್ರ ಮನೆಯೂ ಕೂಡ ಅಲ್ಲೇ ಇರೋದ್ರಿಂದ ಅವರು ಎಲ್ಲ ಸಿಕ್ಕಿದ್ರು, ನಂದಿತಾ ಕಿರಣ್. ಸೊ ನಾವೆಲ್ಲ ಕಾಫಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಕಾಫಿ ಹೌಸ್ ಹತ್ರ ಬಂದ್ವಿ. ನಮ್ಮದು ಏನು ಮೆಮೊರೀಸ್ ಇತ್ತು ಇಂಜಿನಿಯರಿಂಗ್ದು, ಅದನ್ನೆಲ್ಲ ನಾವಿಬ್ಬರು ಮಾತಾಡ್ಕೊತಾ ಇದ್ವಿ. ನಾವು ಹೇಳಿದ ನಿಜ. ಆ್ಯಕ್ಚುಲಿ ಎವ್ರಿ ಡೇ ನಾವು ಮಾತಾಡ್ತೀವಿ, ತುಂಬ ಮಾತಾಡ್ತೀವಿ. ಆದರೆ ಸಿಕ್ಕಿದಾಗಲೂ ಅಷ್ಟೇ ನಮಗೆ ಟೈಮೇ ಸಾಕಾಗಲ್ಲ.
ಆದರೆ ಫ್ಯಾಮಿಲಿ ಇರ್ತಾರಲ್ವ. ಬಟ್ ನಮ್ಮದು ಕಾಲೇಜ್ ಡೇಸ್ದೆಲ್ಲ ಮಾತಾಡೋದಕ್ಕೆ ಟೈಮ್ ಸಿಕ್ಕಿರಲ್ಲ. ಈಗಲೂ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ಕಾಫಿ, ಟೀ ಮತ್ತು ಸ್ಯಾಂಡ್ವಿಚ್ಚು, ಬಜ್ಜಿ ಇದೆಲ್ಲ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ಏನಂದರೆ ಅವಳು ಇಷ್ಟು ಹತ್ರದಲ್ಲಿದ್ದರೂ ಕೂಡ ನಾವು ಮೀಟ್ ಆಗೋದು ಕೆಲವು ಸಲ ಅಷ್ಟೇ. ಬಟ್ ಎವ್ರಿ ಡೇ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ತುಂಬ ಮಾತಾಡ್ತೀವಿ. ಏನಂದರೆ ಅವಳು ಆ್ಯಕ್ಚುಲಿ ವರ್ಕಿಂಗ್ ಬಂದು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾಳೆ, ನಂದು ಈ ಕಡೆ ಇರುತ್ತಲ್ವ. ಸೊ ವೀಕೆಂಡಲ್ಲಿ ಬಂದರು ಅಲ್ಲಿ ಇಲ್ಲಿ ಹೋಗೋದು, ಇಬ್ಬರು ಕೂಡ ಬ್ಯುಸಿನೇ ಇರ್ತೀವಿ. ಬಟ್ ನಮಗೇನೋ ತುಂಬ ದೂರ ಇದ್ದೀವಿ ಅಂತ ಫೀಲ್ ಆಗೋದಿಲ್ಲ. ಯಾಕಂತಂದರೆ ಎವ್ರಿ ಡೇ ನಾವು ಒಂದು 2-3 ಅವರ್ ಮಾತಾಡ್ತೀವಿ. ಸೊ ಹಾಗಾಗಿ ಏನೋ ಒಂಥರ ಮಿಸ್ ಮಾಡ್ಕೋತಿದ್ದೀವಿ ಅಂತ ಎಲ್ಲ ಏನೂ ಅನ್ಸೋದಿಲ್ಲ. ಸೊ ಬಂದ್ವಿ ಅದನ್ನು. ಫ್ರೆಂಡ್ಸ್, ವಿಡಿಯೋನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಮ್ಯಾ ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾರೆ. ನಾನು ಇವಾಗ ಮಾರ್ನಿಂಗು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಹೇಳಿದ್ರೆ ಶಾವಿಗೆ ಉಪ್ಪಿಟ್ಟು. ಅದಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶಾವಿಗೆನ ಇದು ಮಾಡಬೇಕು, ಬಿಸಿನೀರು ನೀರನ್ನ ಕಾಯಿಸಿ ಅದರಲ್ಲಿ ಶಾವಿಗೆನ ಹಾಕಿ 2 ಮಿನಿಟ್ಸ್ ಅಷ್ಟೇ ಅದನ್ನು ತೆಗೆದುಬಿಡ್ಬೇಕು. ಆವಾಗ ಉದುರಾಗಿ ಬರುತ್ತೆ. ಸೊ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. 2 ನಿಮಿಷಕ್ಕಿಂತ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ, ಉದುರಾಗಿ ಆಗಲ್ಲ. ಸೊ ಹಾಗಾಗಿ ಅದನ್ನಂತೂ ಪರ್ಟಿಕ್ಯುಲರಾಗಿ ಟೈಮ್ ನೋಡ್ಕೊಂಡೇ ಮಾಡಬೇಕು. ಸೊ ಲಾಸ್ಟ್ ಟೈಮ್ ಸಖತ್ತಾಗಿ ಬಂದಿತ್ತು, ಮಾಡಿದ್ದೆ. ಸೊ ಅದಕ್ಕೆ ಇವಾಗ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಇಂಡಿಪೆಂಡೆಂಟಾಗಿ ನಾನೇ ಮಾಡ್ತಾಯಿದ್ದೀನಿ. ಮೆಂಬರ್ಸ್ಲೆಲ್ಲ ಹಚ್ಕೊಂಡಿದ್ದೀನಿ. ಅದೇನು ತಿಂಡಿಗಳು ಮಾಡ್ತಾಯಿದ್ರೆ ಅದೇನು ದೊಡ್ಡ ವಿಷಯಗಳೇ ಅಲ್ಲ. ಬನ್ನಿ ಮಾಡೋದನ್ನು ತೋರಿಸ್ತೀನಿ. ಇರುವಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ಇನ್ನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಯಲ್ಲಿ ನಾನು ಮಾಡ್ತಿರೋದು ಅರ್ಧ kg. ಸೊ ನೀರಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಬೇಕು. ಅದು ಕೊತ ಅಂತ ಕುದೀತಾ ಇರಬೇಕಾದ್ರೆ ಶಾವಿಗೆನ ತೆಗೆದು ಇದ್ರೊಳಗೆ ಹಾಕ್ಬಿಟ್ಟು 2 ಮಿನಿಟ್ಸ್ ಅಷ್ಟೇ. 2 ಮಿನಿಟ್ಸ್ ಆಗ್ತಿದ್ದಂಗೆ ಎತ್ಕೊಂಡ್ಬಿಡ್ಬೇಕು. ಎತ್ಬಿಟ್ಟು ನಾನು ಸೋರಾ ಕಳ್ಳೋದಕ್ಕೆ ತೊಗೊಂಡಿದ್ದೀನಿ. ಹಾಗಾಗಿ ನಾವು ಯೂಸ್ ಮಾಡೋದು ಗಣೇಶ ಶಾವಿಗೆ. ಸೊ ಇದರಲ್ಲಿ MTRಗಿಂತಲೂ ಗಣೇಶದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಗಣೇಶನ ಯೂಸ್ ಮಾಡ್ತೀವಿ. ಸೊ ಈಗ ನೋಡಿ ಟೈಮು 7:37 ಆಗಿದೆ. ನಾನು ಗಣೇಶ ಶಾವಿಗೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಕುದಿ ಬಂದಿದೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ಸೊ ನಾನು 1/2 kg ಪೂರ ಹಾಕಿದ್ದೀನಿ. ಸೊ ಅದಕ್ಕೆ ನೀಟಾಗಿ ಬಿಸಿನೀರು ಕುದಿ ಬಂದಿತ್ತು. ಈಗ ಚೆನ್ನಾಗಿ ಇದಾಗಿರುತ್ತೆ. 2 ಮಿನಿಟ್ಸ್ ಇಟ್ಕೊಬೇಕು ಅಷ್ಟೇ. ಟೂ ಮಿನಿಟ್ಸ್ ಆಗ್ತಿದ್ದಂಗೆ ತೆಗೆದ್ಬಿಡ್ಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ಇವಾಗ 2 ಮಿನಿಟ್ಸ್ ಆಗಿದೆ. ನಾನು ಇವಾಗ ಆಫ್ ಮಾಡಿಬಿಟ್ಟು ಅದನ್ನು ಬಸ್ಕೊತಿದ್ದೀನಿ ಇನ್ನೊಂದು ಪಾತ್ರೆಗೆ. ಟೇಬಲ್ಸ್ ಕಲಿತಾ? ಟೇಬಲ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ನಿಂಗೆ ಬುಕ್ಸ್ ಹಿಡ್ಕೊ ಅಂದರೆ ಕಾರ್ ಹಿಡ್ಕೊಂಡು ನಿಂತಿದೆಯಲ್ಲ. ಅಥರ್ವಾ, ಟೇಬಲ್ಸ್ ಮರ್ತೋಗ್ಬಿಡುತ್ತೆ ಡೈಲಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಅಂದರೆ. ಮರ್ತೋಗಿದ್ಯಾ, ನೆನಪಿದ್ಯಾ? 2 ಒನ್ಸ 3 ಒನ್ಸ ನೆನಪಿದ್ಯಾ? ಹಾಂ ಹೇಳು. ನೀನು ಗುಡ್ ಬಾಯ್ ತಾನೆ ನೀನು? ಬೇಗ ಹೇಳು. ಬರೀತ್ಯಾ? ಬುಕ್ಕು ಪೆನ್ ತೊಗೊಂಡು ಬರಿ, ಬೇಗ ಬರೆದ್ಬಿಡು. ಹಾಂ ಗೊತ್ತು ನಿನಗೆ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಗ್ತಾಯಿದೆ ಫ್ರೆಂಡ್ಸ್. ಆ ಥರ ಚೆನ್ನಾಗಿ ಓದ್ಕೋತಾ ಇಲ್ಲ ಈಗ. ಅವನು ಲೇಜಿ ಆಗ್ತಾಯಿದ್ದಾನೆ ಅಲ್ವಾ? ಅಲ್ವೇನೋ? ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ ನೀನು? ಹೇಳು. RCB ವಿನ್ ಮಾಡಿಸ್ತಾನೆ. ವಿನ್ನು. ಸೊ ನೋಡಿ ಇವಾಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಷ್ಟ್ರಲ್ಲಿ ನನ್ನ ಗಂಡ ಆಗಲಿ ಶಾವಿಗೆ ಉಪ್ಪಿಟ್ಟು ನೀಟಾಗಿ ಸೋರಿಸ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲಿ. ಈಗ ಅದೇನು ಡಂಪ್ ಮಾಡ್ಕೊಂಡು ಅದೇ ಪಾತ್ರೆನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಯಾಸ್ ಹಚ್ಕೊಂಡು ಮಾಮೂಲಿ ಚಿತ್ರಾನ್ನ ಹೇಗೆ ಮಾಡ್ತೀವಿ ಸೇಮ್ ಪ್ರೊಸೀಜರಲ್ಲೇ ಮಾಡ್ತೀವಿ. ಕಲ್ತ್ಕೊಬಿಟ್ಟವ್ರೆ, ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟವ್ರೆ. ನನಗೆ ಹುಷಾರಿರಲಿಲ್ಲ. ಸೊ ಈಗ ಆಲ್ಮೋಸ್ಟ್ 1 ವೀಕಿಂದ ಇವ್ರದ್ದೇ ಅಡುಗೆ. ಉದ್ದಿನಬೇಳೆ, ಅರಿಶಿನ. ಸೊ ಈಗ ಆಯಿಲ್ ಹಾಕ್ಕೊಬೇಕು. ಪಾತ್ರೆ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ. ಈ ಮೊಟ್ಟೆ ಯಾಕೆ ಇಷ್ಟಪ್ಪ ಆಗ್ತಾಯಿದೆ?
ವಾಕಿಂಗ್ ಹೋಗ್ತಿಲ್ಲ, ಜಾಗಿಂಗ್ ಹೋಗ್ತಾ ಇಲ್ಲ, ತಿನ್ನೋದು ಇಂಟೇಕ್ ಜಾಸ್ತಿ ಆಗ್ತಾ ಇದೆ, ವರ್ಕೌಟ್ ಕಡಿಮೆ ಆಗ್ತಾ ಇದೆ. ಹಾಗೆ ಇರೋದೊಂದು ಜೀವನ ಹೋಗ್ಗುರು, ಫಿಟ್ ಆಗಿರೋರೆಲ್ಲ ಹೊಂಟೈತವ್ರೆ, ಅದಕ್ಕೆ ಹೊಟ್ಟೆ ಬೆಳೆಸ್ಕೊತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ನವೀನ್ ಹೊರಗಡೆ ಹೋಗಿದ್ರು, ನಿಂಬೆಹಣ್ಣೇನೋ ಬೇಕು ಅಂತ ಅಂದ್ಬಿಟ್ಟು ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು. ರಾಯರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಇತ್ತೀಚೆಗೆ ರಾಯರು ನನಗೆ ಎಷ್ಟು ಹತ್ತಿರ ಆಗಿದ್ದಾರೆ ಅಂತ ಅಂದರೆ, ಚಿಕ್ಕವಳಿದ್ದಾಗ ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ನಾನು ಎವ್ರಿ ಥರ್ಸ್ಡೇ ಗುರುವಾರ, ಆಗ ನಾನು ಬಾಬನ ಪೂಜೆ ಅಷ್ಟೊಂದು ಮಾಡ್ತಾ ಇರಲಿಲ್ಲ, ರಾಯರ ಪೂಜೆ ಮಾಡ್ತಾಯಿದ್ದೆ. ಅದು ಯಾವ ಥರ ಅಂತಂದರೆ ನಮ್ಮ ಅಕ್ಕನ ನೋಡಿ ನಾನು ಕಲಿತಾ ಇದ್ದಿತ್ತು. ಅವಳು ಬೆಳಿಗ್ಗೆಯಿಂದ ರಾತ್ರಿ ತನಕ ಉಪವಾಸ ಇದ್ದು ರಾತ್ರಿ ಊಟ ಮಾಡೋದು, ಈ ಥರ ಎಲ್ಲ ಗುರುವಾರ ಮಾಡ್ತಾಯಿದ್ದೆ ಮುಂಚೆ. ಬಟ್ ಇತ್ತೀಚೆಗೆ ಅದೆಲ್ಲ ಸ್ಟಾಪ್ ಆಗೋಗಿತ್ತು. ಇಲ್ಲಿ ನಂದು ಒಂದಷ್ಟು ಡ್ರೆಸ್ಗಳನ್ನು ಇಟ್ಟಿದ್ದೀನಿ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, 2ನೇ ಮಗು ಆದಮೇಲೆ, ಸೊ ಸೈಜ್ ವೇರಿ ಆಗುತ್ತೆ. ಬಟ್ ಎಲ್ಲ ಚೆನ್ನಾಗಿರೋ ಅಂಥ ಡ್ರೆಸ್ಸನ್ನೇ. ಹಾಗಾಗಿ ನಮ್ಮ ಮೇಡ್ಗೆ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಬ್ಯಾಗ್ ಹಾಕಿ ಎತ್ತಿಟ್ಟಿದ್ದೆ. ಸೊ ಆವಾಗ ನಾನು ರಾಯರ ಪೂಜೆ ತುಂಬ ಮಾಡ್ತಾಯಿದ್ದೆ. ಬಟ್ ಮಧ್ಯದಲ್ಲಿ ಒಂದಷ್ಟು ಇರಲಿಲ್ಲ. ಬಟ್ ಈಗ ತುಂಬ ಹತ್ತಿರ ಆಗಿಬಿಟ್ಟಿದ್ದಾರೆ. ಒಂದು 2 ಮಿರಾಕಲ್ ಆಯಿತು. ಅದನ್ನು ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೊಂದು ರೈಟ್ ಟೈಮ್ಗೆ ಕಾಯ್ತಾ ಇದ್ದೀನಿ. ನಾನು ಆ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ರಾಯರಿದ್ದಾರೆ ಅಂತ ಯಾಕೆ ಇಷ್ಟೊಂದು ರಾಯರನ್ನು ಪೂಜೆ ಮಾಡ್ತಾರೆ? ಎಲ್ಲ ಕಡೆನೂ ರಾಯರಿದ್ದಾರೆ. ಅದು ಇತ್ತೀಚೆಗೆ ಮಂತ್ರಾಲಯಕ್ಕೆ ಜನ ಹೋಗೋದಿರ್ಬೋದು, ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡೋದಿರ್ಬೋದು, ತುಂಬಾ ಜಾಸ್ತಿ ಆಗಿದೆ. ಅದು ಯಾಕೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ನಾನು ಅನುಭವ ಆದಾಗಲೇ ನನಗೆ ಅದು ಗೊತ್ತಾಯಿತು, ನಿಜವಾಗ್ಲೂ ರಾಯರಿದ್ದಾರೆ. ಸೊ ಹೇಳಿದ್ನಲ್ಲ, ನಾನು ಕಮ್ಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ ಅಂತ. ಬೇಸಿಗೆಗಾಲದಿಂದ ಮಳೆಗಾಲಕ್ಕೆ ವೆದರ್ ಹೇಗೆ ಚೇಂಜ್ ಆಗ್ತಾ ಇದೆಯೋ ಹಾಗೆ ನಮ್ಮನೇಲೂ ಕೂಡ ಆರ್ಯ, ಅಥರ್ವ ಇಬ್ಬರು ಹುಷಾರು ತಪ್ಪಿದ್ರು. ಇಬ್ರಿಗೂ ಕಾಫ್ ಆಗಿತ್ತು. ಹಿಂದೆಗಡೆನೆ ನನಗೂ ಕೂಡ ಹುಷಾರು ತಪ್ಪದೆ, ನನಗೂ ಕೂಡ ಕಾಫ್ ಆಗಿದೆ. ಸೊ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ನಂಗೆ ಮಧ್ಯದಲ್ಲಿ ಕಾಫ್ ಬರ್ತಾಯಿತ್ತು. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನನ್ನ ವೀಡಿಯೋಸು ಇತ್ತೀಚೆಗೆ ರೆಗ್ಯುಲರಾಗಿ ಖಂಡಿತವಾಗ್ಲೂ ಹಾಕೋದಕ್ಕೆ ಆಗ್ತಾಯಿಲ್ಲ. ಸುಮಾರು ಜನ ಕೇಳ್ತಾ ಇದ್ರಿ, ಯಾಕೆ ರಮ್ಯಾ ಏನಾಯಿತು ಆಲ್ ಆಫ್ ಅ ಸಡನ್, ಈಗ ಏನಕ್ಕೆ ನೀವು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡಲ್ಲ ಅಂತ. ನಾನು ಹೇಳಿದ್ದೀನಿ ನಾನು ಬ್ಯುಸಿ ಇರ್ತೀನಿ ಅಂತ. ಅದ್ರ ಜೊತೆಗೆ ಇನ್ನೊಂದು ರೀಸನ್ ಏನು ಅಂದರೆ, ನಮ್ಮ ಹೆಲ್ತ್, ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡಬೇಕು. ನನಗೆ ಲಾಸ್ಟ್ ಇಯರ್ ಇದ್ದಿದ್ದು ಎನರ್ಜಿ ಇಯರ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ಆಫ್ಟರ್ 30 ನಿಜವಾಗ್ಲೂ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಫಿಸಿಕಲಿ, ಮೆಂಟಲಿ ಎಲ್ಲವೂ ಕೂಡ ಇದಾಗ್ತೀವಿ. ಜೊತೆಗೆ ಕೆಲಸದ ಒತ್ತಡನೂ ಕೂಡ ದಿನ ಜಾಸ್ತಿ ಆಗ್ತಾ ಇದ್ದಾಗೆ ಸ್ವಲ್ಪ ಎಲ್ಲನೂ ಮೆಷಿನ್ಸ್ ಅಲ್ವಾ ನಾವು. ಈಗ ಬೆಳಗಿನ ಸಂಜೆ ತನಕ ಆಫೀಸ್ಗೆ ಹೋಗಿ ಬಂದು ಮತ್ತೆ ಇಮಿಡಿಯೇಟಾಗಿ, ನನಗೆ ಮುಂಚೆ ಎನರ್ಜಿ ಇತ್ತು, ಬಟ್ ಇವಾಗ ನನಗೆಲ್ಲೋ ಸ್ವಲ್ಪ ನನ್ನ ಬಾಡಿಗೆ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಕಷ್ಟ ಆಗಿದ್ದಿನ ನಾನು ಮಾಡೋದಕ್ಕೆ ಹೋಗಲ್ಲ. ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬಟ್ ಸೀರಿಯಸ್ಲಿ ನನಗೂ ಕೂಡ ಪ್ಯಾಷನ್ ಇದೆ, ಎವ್ರಿಡೇ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಈಗ ನೋಡಿ, ಉಪ್ಪಿಟ್ಟು ರೆಡಿ ಮಾಡಿದ್ರು, ನವೀನ್ ಶಾವಿಗೆ ಉಪ್ಪಿಟ್ಟು. ನಾನು ಪೂಜೆ ಮಾಡೋಣ, ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಸೊ ದೇವ್ರಿಗೆ ದೀಪ ಹಚ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಮತ್ತು ಲೈಫಲ್ಲಿ ಏನೇ ಬಂದರೂ ಕೂಡ ರಾಯರಿದ್ದಾರೆ, ಅವ್ರು ನಮ್ಮನ್ನು ನೋಡ್ಕೊತಾರೆ. ಈ ಲೈನ್ ಇದೆ ನೋಡಿ, ಚಿಂತೆ ಏಕೆ ಮನವೇ ಅಂತ. ಈ ಒಂದು ಇದನ್ನು ಯೂಟ್ಯೂಬಲ್ಲಿ ಬೇಕಾದ್ರೆ ನೀವು ತೆಗೆದು ನೋಡಿ, ಆ ಸಾಂಗ್ಗಳನ್ನ ಕೇಳಿ. ಎಸ್ಪೆಷಲಿ ಚಿಂತೆ ಏಕೆ ಮನವೇ ಮತ್ತು ವೈಕುಂಠವಿಲ್ಲೆ, ಅದಂತೂ ನನ್ನ ಫೇವ್ರೆಟ್ ಸಾಂಗ್ ಆಯಿತಾ. ಅದಾದಮೇಲೆ ಕೈ ಬಿಡಬೇಡ ಈ 3 ಸಾಂಗ್ಸ್ನ ನೀವು ಕೇಳಲೇಬೇಕು, ನೀವು ರಾಯರ ಭಕ್ತರಾಗಿದ್ದರೆ. ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ಅಂದರೆ ಸೀರಿಯಸ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಈಗ ಉಪ್ಪಿಟ್ಟು ರೆಡಿ ಇದೆ, ಅಥರ್ವಂಗೂ ಕೂಡ ಬಡಿಸ್ಕೊಡ್ಬೇಕು. ಹಿಂದೆಗಡೆ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿದ್ದಾರೆ. ಮನೆ ಕೂಡ ಎಲ್ಲ ಗುಡಿಸಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಬೆಳಿಗ್ಗೆ ಬಂದು ಮುಂದೆ ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆಗಳನ್ನ ತೊಳೆದು ಬಿಡ್ತಾರೆ. ಬಟ್ಟೆಗಳು ಯಾವುದಾದ್ರೂ ಲೈಕ್ ನವೀನ್ ಅವ್ರದ್ದು ಕಾಲರ್ ವಾಶ್ ಮಾಡಿ, ಶರ್ಟ್ ವಾಶ್ ಮಾಡೋ ಅಂಥದ್ದಿದ್ರೆ ಅಂಥದ್ದನ್ನು ಮಾತ್ರ ವಾಶ್ ಮಾಡ್ತಾರೆ ಅಷ್ಟೇ. ಅದು ಎವ್ರಿಡೇ ಇರೋದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಅಥರ್ವ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.